ಈಗಾಗಲೇ ಗಮನಿಸ್ತಾ ಇದ್ವಿ, ಒಂದ್ ಕಡೆ ಕೊರೋನಾ ಆರ್ಭಟ ಜೋರಾಗ್ತಾನೆ ಇದೆ. ಅದು ಕೂಡ ಕರ್ನಾಟಕದಲ್ಲೂ ಕೊರೋನಾ ಆರ್ಭಟ ಜಾಸ್ತಿ ಆಗ್ತಾನೆ ಇದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಆರೋಗ್ಯ ಸಚಿವಾಲಯದಿಂದ ಕೂಡ ಮುನ್ನೆಚ್ಚರಿಕೆ ಕ್ರಮವನ್ನ ಕೈಗೊಳ್ತಾ ಇರುವಂತದ್ದು. ಈಗಾಗಲೇ ರಾಮನಗರದಲ್ಲಿ ಹೆಚ್ಚಾದ ಕೊರೋನಾ ಆತಂಕ, ಕೋವಿಡ್ ಪ್ರಕರಣಗಳ ಸಂಖ್ಯೆ 3ಕ್ಕೆ ಏರಿಕೆಯಾಗಿದೆ. ರ್ಯಾಪಿಡ್ ಟೆಸ್ಟ್ನಲ್ಲಿ ಮತ್ತೋರ್ವ ಮಹಿಳೆಗೂ ಕೂಡ ಸೋಂಕು ದೃಢಪಟ್ಟಿರುವಂತದ್ದು. ರಾಮನಗರ ಜಿಲ್ಲಾಸ್ಪತ್ರೆಗೆ ಕೋವಿಡ್ ಸೋಂಕಿತ ಮಹಿಳೆ ದಾಖಲು ಕೂಡ ಮಾಡಲಾಗಿದೆ. ಕೋವಿಡ್ ಹೆಚ್ಚಳ ಹಿನ್ನೆಲೆಯಲ್ಲಿ ಬೆಡ್ಗಳ ಸಂಖ್ಯೆ ಹೆಚ್ಚಳಕ್ಕೆ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ರಾಮನಗರದಲ್ಲಿ ಹೆಚ್ಚಾಗ್ತಾ ಇರುವಂಥದ್ದು ಕೊರೋನಾ. ಈ ಹಿನ್ನೆಲೆಯಲ್ಲಿ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ರಾಜ್ಯದಲ್ಲಿ ಮಾಡಿಕೊಳ್ಳಲಾಗ್ತಾ ಇದೆ. ಬಹಳ ಪ್ರಮುಖವಾಗಿ ಬೆಡ್ಗಳ ಸಂಖ್ಯೆ ಇರ್ಬೋದು, ಟೆಸ್ಟ್ಗಳ ಸಂಖ್ಯೆ ಇರ್ಬೋದು, ಎಲ್ಲವನ್ನು ಕೂಡ ಹೆಚ್ಚಳ ಮಾಡುವಂಥ ನಿಟ್ಟಿನಲ್ಲಿ ಆರೋಗ್ಯ ಸಚಿವಾಲಯ ಕೂಡ ಸನ್ನದ್ಧವಾಗಿರುವಂಥದ್ದು. ಕೊರೋನಾಗೆ ಮೊದಲ ಬಲಿ ಕೂಡ ಆಗಿದೆ. ಈ ಹಿಂದೆ ಕೂಡ ನಾವು ನೋಡಿದ್ವಿ, ಮೊಟ್ಟ ಮೊದಲು ಕರ್ನಾಟಕಕ್ಕೆ ಕೊರೋನಾ ಬಂದಂತ ಸಂದರ್ಭದಲ್ಲಿ ಕಲಬುರಗಿಯ ವೃದ್ಧ ಬಲಿಯಾಗಿದ್ದಾನೆ. ಈಗ ಚಾಮರಾಜಪೇಟೆಯ ವೃದ್ಧ ಕೂಡ ಬಲಿಯಾಗಿರುವಂಥದ್ದು. ರಾಜ್ಯ ಸರ್ಕಾರ ಕೂಡ ಅಲರ್ಟ್ ಆಗಿದೆ. ಕೊರೋನಾ ಆತಂಕ ಹೆಚ್ಚಾದಂತಹ ಬೆನ್ನಲ್ಲೇ ಈಗ ರಾಜ್ಯದಲ್ಲೂ ಕೂಡ ಹೈ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಯಾಕೆಂದರೆ ರಾಮನಗರದಲ್ಲೂ ಕೂಡ ಏನು ಕೋವಿಡ್ನ ಪಾಸಿಟಿವ್ ಕೇಸ್ ನೆನ್ನೆ ಒಂದು ಪತ್ತೆಯಾಗಿತ್ತು, ಮತ್ತೊಂದು ಕೂಡ ಕೇಸ್ ಪತ್ತೆಯಾಗಿದೆ ಅಂತನ್ನುವಂಥ ಮಾಹಿತಿ ಇದೆ. ಹಾಗಾಗಿ ಈಗಾಗಲೇ ರಾಮನಗರದ ಜಿಲ್ಲಾಸ್ಪತ್ರೆಯಲ್ಲಿ ಏನು ಕೋವಿಡ್ ಏನಾದರೂ ಹೆಚ್ಚಳ ಆದಂತಹ ಸಂದರ್ಭದಲ್ಲಿ ಅದಕ್ಕೆ ಪೂರಕವಾಗಿ ಮುಂಜಾಗ್ರತಾ ಕ್ರಮವಾಗಿ ಒಂದು ಕೋವಿಡ್ ವಾರ್ಡನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಈಗಾಗಲೇ ವೈದ್ಯರು ಅಂತಂದರೆ ಜಿಲ್ಲಾ ಶಸ್ತ್ರಕ್ರಿಯೆ ತಜ್ಞರಾಗಿರ್ತಕ್ಕಂಥ ಪದ್ಮಾರವರು ಕೂಡ ಭೇಟಿಯನ್ನು ನೀಡಿ ಇಲ್ಲಿನ ಸ್ಥಳ ಪರಿಶೀಲನೆ ಕೂಡ ಮಾಡಿದ್ದಾರೆ. ಹೇಗಿದೆ ಇಲ್ಲಿನ ವಾರ್ಡ್ನ ಪರಿಸ್ಥಿತಿ, ಜೊತೆಗೆ ಪ್ರತಿಯೊಂದು ಬೆಡ್ಗಳಲ್ಲೂ ಕೂಡ ಆಕ್ಸಿಜನ್ ಸಪ್ಲೈ ಇರಬೇಕು ಅಂತನ್ನುವಂಥ ನಿಟ್ಟಿನಲ್ಲಿ ಎಲ್ಲ ರೀತಿಯಾದಂಥ ಮುಂಜಾಗ್ರತಾ ಕ್ರಮಗಳನ್ನು ಕೂಡ ಕೈಗೊಳ್ಳಲಾಗಿದೆ. ಯಾಕಂದರೆ ಈ ಹಿಂದೆ ಪ್ರಮುಖವಾಗಿ ಸಮಸ್ಯೆ ಆಗಿದ್ದು ಅಂದರೆ ಆಕ್ಸಿಜನ್ನ ಪ್ರಾಬ್ಲಮ್ ಆಗಿತ್ತು. ಆದರೆ ಈಗ ಜಿಲ್ಲಾಸ್ಪತ್ರೆಯಲ್ಲಿ 2 ಆಕ್ಸಿಜನ್ ಪ್ಲಾಂಟ್ಗಳು ಇರತಕ್ಕಂತಹ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾದಂತಹ ಆತಂಕ ಇಲ್ಲ. ಯಾಕಂದರೆ ಈಗ ಇರ್ತಕ್ಕಂಥದ್ದು ಕೇವಲ ಒಂದೇ ಒಂದು ಪಾಸಿಟಿವ್ ಪ್ರಕರಣ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದಷ್ಟು ಮುಂಜಾಗ್ರತೆಯಾಗಿ ಮುಂದೆ ಪ್ರಕರಣಗಳ ಸಂಖ್ಯೆ ಏನಾದರೂ ಹೆಚ್ಚಾದರೆ ಅದಕ್ಕೆ ಬೇಕಾದಂಥ ಎಲ್ಲ ರೀತಿಯಾದಂಥ ಸಂಪೂರ್ಣವಾದ ವ್ಯವಸ್ಥೆಯನ್ನು ಕೂಡ ಏನು ಇಲ್ಲಿ ಮಾಡ್ಕೊಳ್ತಾ ಇರುವಂಥದ್ದು. ನಮ್ಮೊಟ್ಟಿಗೆ ಪದ್ಮ ಮೇಡಮ್ ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡ್ಸ್ತೇನೆ. ಮೇಡಮ್, ಯಾವ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡ್ಕೊಂಡಿದೆ? ಈಗಾಗಲೇ ಒಂದು ಪಾಸಿಟಿವ್ ಪ್ರಕರಣ ಬಂದಿದೆ ಮೇಡಮ್. ಓಕೆ, ಈಗ ಪಾಸಿಟಿವ್ ಪ್ರಕರಣ ಬಂದಿರುವಂಥದ್ದು ಯಾವುದೇ ಥರದ ಒಂದು ಸೀರಿಯಸ್ನೆಸ್ ಅದನ್ನು ಮೀನ್ಸ್ ಪೇಷಂಟ್ ಈಸ್ ವೆರಿ ನಾರ್ಮಲ್ ಆಗಿದೆ, ಫೀವರ್ ಇಲ್ಲ, ಪಲ್ಸ್ ರೇಟ್ ಚೆನ್ನಾಗಿದೆ, ಬಿ ಪಿ ಚೆನ್ನಾಗಿದೆ, ಮತ್ತು ಸ್ಯಾಚುರೇಷನ್ ಲೆವೆಲು ಚೆನ್ನಾಗಿ ಮೇಂಟೈನ್ ಆಗ್ತಾಯಿದೆ. ಈಸ್ ಎ ವೆರಿ ಯಂಗ್ 22 ಇಯರ್ಸು. ಸೊ ಆದರೂ ಸಹ ಪ್ರಿಕಾಷನರಿ ಮೆಜರ್ಮೆಂಟಲ್ಲಿ ನಾವು ಅದನ್ನು ಐಸೋಲೇಟ್ ಮಾಡಿದ್ದೀವಿ ಅವ್ರನ್ನ. ಸೊ ಈಗ ಆಲ್ರೆಡಿ ನಮ್ಮ ಜಿಲ್ಲಾ ಆಸ್ಪತ್ರೆಯಲ್ಲಿ 250 ಬೆಡ್ ಇದ್ದು 250 ಬೆಡ್ಗೂ ಸಹ ಆಕ್ಸಿಜನ್ ಪಾಯಿಂಟ್ಸ್ ಇದೆ ನಮಗೆ. ಈಗ ನಾವು 5 ಬೆಡ್ಡನ್ನು ನಾವು ಹಾಕ್ಕೊಂಡಿದ್ವಿ, ಬಟ್ ಇನ್ನು 10 ಬೆಡ್ಡನ್ನು ನಾವು ಅದನ್ನು ಜೋಡಣೆ ಮಾಡಬೇಕು. ಅದಕ್ಕೆ ನಾವು ಪಾಯಿಂಟ್ಸ್ ಅಂತೂ ಎಲ್ಲ ಬೆಡ್ಸಲ್ಲೂ ಇದೆ. ಆ ಪಾಯಿಂಟ್ಸಿಗೆ ತಕ್ಕನಾಗ ಅದನ್ನು ಬೆಡ್ನ ನಾವು ಅರೇಂಜ್ ಮಾಡ್ತಾ ಇದ್ದೀವಿ. ಈಗ ಸದ್ಯಕ್ಕೆ ಹೆಣ್ಮಕ್ಳಿಗೆ ಏನಾದರೂ ಆದರೆ ಅಥವಾ ಗಂಡು ಮಕ್ಕಳಿಗಾದರೆ ಬೇರೆ ಬೇರೆ ವಾರ್ಡ್ ಮಾಡಿ ನಾವು 5 ಬೆಡ್ನ ಹಾಕ್ಕೊಂಡಿದ್ದೀವಿ. ಈಗ ಒಂದು ಸಮಸ್ಯೆ ಆಗುವಂಥದ್ದು ಏನಂದರೆ ಕೋವಿಡ್ ಪ್ರಕರಣಗಳ ಸಂಖ್ಯೆ ಹೆಚ್ಚಾದರೆ ನಮಗೆ ಸ್ಟಾಫ್ ನರ್ಸ್ಗಳ ಕೊರತೆ ಇದೆ ಅಂತ ಹೇಳಿದ್ದಾರೆ. ಅದನ್ನು ಹೊರತುಪಡಿಸಿ ಬೇರೆ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಮಾಧೇಸ್ವಾಮಿ ಕುಣ್ಣಗಲ, ರಿಪಬ್ಲಿಕ್ ಕನ್ನಡ, ರಾಮನಗರ.